ಅದು ತನ್ನದೇ ಆದ ಲಿಮಿಟೇಷನ್ಸ್ ಇರ್ತಾವೆ. ನಾವು ಇವತ್ತು ಅಭ್ಯಾಸ ಮಾಡ್ಬೇಕಾಗಿದೆ ಸೈಂಟಿಫಿಕ್ ಆಗಿ. ಹೌದು, ಇವೆಲ್ಲ ನಮ್ಮ ಸಂಪತ್ತುಗಳಿವೆಲ್ಲ. ನಾವು ಇವತ್ತು ಆರೋಗ್ಯವಾಗಿ ಉಳಿದಕ್ಕೆ, ನಾವು ಇವತ್ತು ಪ್ರೀತಿಯಿಂದ ಬದುಕಬೇಕು, ನಾವು ವೈಜ್ಞಾನಿಕ ಬದುಕಿದೆಲ್ಲ ಆಸೆ ಬೇಕು ನಮ್ಗೆ. ಅದಕ್ಕಾಗಿ ಅನಧಿಕೃತವಾದ ವ್ಯವಹಾರ ನಿಲ್ಲಬೇಕಾಗ್ಯದ. ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗ್ಯದ. ಮತ್ತು ಎಲ್ಲರಿಗೂ ಶಿಕ್ಷಣ ಜೊತೆಗೆ ಸಂಸ್ಕಾರ ಅಂತೀವಿ ನಾವು ಭಾಳ ದೊಡ್ಡ ಕಾರಡಿ ಮತ್ತೇನು ಮಾಡಿ ಕೆಲವು ಜನ 100ರಲ್ಲಿ 5%, 10%, 10 ಮಂದಿ ಮಾತ್ರ ಆರಾಮಿರು ಉಳ್ದವ್ರು ಹಾಳಾಗಿ ಹೋಗೋರು. ಬಸ್ನಾಗ ಬದಲು ಹತ್ತಿ ಮ್ಯಾಲೆ ಕೂತು ಹೋಗ್ರಿ, ರಿಕ್ಷಾದಾಗ ಕೂತು ಎಲ್ಲಿ ಹೋಗ್ತಾರೆ ಹೋಗಿ ಅವ್ರು ಹಾಳಾಗಿ ಅವ್ರು ಬಿಟ್ಟಿದ್ದಪ್ಪ ಅನ್ನುವಂಥ ಮನೋವೃತ್ತಿ ಬಿಟ್ಟು ಬಿಡ್ಬೇಕಾಗಿತ್ತು ನಾವು. ಈ ದಿಢೀರ್ ಶ್ರೀಮಂತರಾಗುವಂಥ ಕಾರಣದಿಂದಾಗಿಯೇ ಇವತ್ತಿದೆಲ್ಲ ಪರಿಸ್ಥಿತಿ ಬಂದಿರ್ತದೆ ನಮಗೆ. ದಿಢೀರ್ ಶ್ರೀಮಂತರಾಗೋದು, ಏಕಾಏಕಿ ಒಂದೇ ದಿನದಾಗ ಶ್ರೀಮಂತರಾಗಿಬಿಟ್ರು ಅಂತದ್ದು. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ನಮ್ಗೆ ಗೈಡೆನ್ಸ್ ಮಾಡ್ಯದ. ನದಿ ಇಲ್ದಂಗೆ ಆಗೈತೆ ಅವ್ರಿಗೆ. ನದಿ ಇಲ್ಲಂದ್ರೆ ನೀರಿಲ್ಲಂದ್ರೆ ನಿಮ್ಮ ಬದುಕಿಲ್ಲದ ನೀವು ನಾಳೆ ಮುಂದಿನ ಜನ್ರೇಷನ್ ಹೆಂಗೆ ನೀವು ಬದುಕ್ಸವ್ರು? ಇದು ಕರಾಳವಾದ ಮುಖ ಆಗ್ಯದ. ದಯವಿಟ್ಟು ಅದು ಸರ್ಕಾರ ಗಮನ ಹರಿಸಿ ಅಂತ. ಸಿದ್ದರಾಮಯ್ಯ ನಮ್ಮ ಕುರ್ಚಿ ಉಳಿಸೋದು ಮುಖ್ಯ ಅಲ್ರಿ. ಅವ್ರಿಗೆ ನೀವು ಚಿಂತನೆ ಮಾಡಲಿ, ಅಟ್ಲೀಸ್ಟ್ ತಿನ್ನರೆ ಮುಗಿದ ಆಯುಷ್ಯ ಅವ್ರದ್ದು. ನಾವು ಏನು ಕೊಡ್ಬೇಕಾಗಿದೆ? ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಲಿ. ಕಾರು ನಿಧಾನಕ್ಕೆ ಪಾಪ ವೀಲ್ ಚೇರ್ ಮೇಲೆ ಬರ್ತಾ ಇದ್ದಾರೆ, ತಿಳ್ಕೊಬೇಕಿದು. ಇದು ನಶ್ವರ ಅನ್ನೋದನ್ನು ಆಧ್ಯಾತ್ಮಿಕ ಮಾತು ಮಾತಾಡ್ತಾ ಇಲ್ಲ. ಇಲ್ಲೇ ನಿಶ್ಚಿತ ಎಲ್ಲರಿಗೂ ಬರೋದೇ ಇದೆ. ಇವತ್ತು ಅವ್ರಿಗೆ ಬರ್ತದೆ, ನಾಳೆ ನನಗೆ ಬರ್ತದೆ, ಎಲ್ಲರಿಗೂ ಬರುವಂಥದ್ದು. ನಾವು ಇರುವವರೆಗೆ ನಮ್ಮ ಮುಂದಿನ ಜನರಿಗೆ ನಾವು ಏನಾದರೂ ಒಳ್ಳೆಯದನ್ನು ಮಾಡಬೇಕಾಗಿದೆ. ಸೊ ಈ ಎಲ್ಲ ದಿಸೆಯಲ್ಲ ಸಿದ್ದರಾಮಯ್ಯನವರು ಈ ನದಿಗಳ ಬತ್ತದಂಗೆ, ಕಾಡುಗಳ ಕೊಚ್ಚಿ ಹೋಗೋದಂಗೆ, ಕಾಡುಗಳ ಕುಸಿದಂಗೆ ಆಗುವಂಥ ಯೋಜನೆ ಮಾಡಿ ಕಠೋರವಾದಂಥ ನಿಯಮ ಅಂತಂದ್ರೆ ಇದೆಲ್ಲ ಬರಬೇಕಾದ್ರೆ ಎಲ್ಲರೂ ಪ್ರಜ್ಞಾವಂತರಾಗಬೇಕಾಗಿದೆ. ಆ ಪ್ರಜ್ಞಾವಂತ ಬರೋ ಶಿಕ್ಷಣದಿಂದ ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಸಿಗುವಂಥ ದೊಡ್ಡ ಸಾಹಸವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬಲ್ಲರ. ಶಿಕ್ಷಣ ಒಂದು ಇದಕ್ಕೆಲ್ಲ ಪರಿಹಾರ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್. ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗರಡಿ ವಂದನೆಗಳು.